ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂತ ಹೇಳಿದ್ರೆ ಡಯಾಬಿಟೀಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಡಯಾಬಿಟೀಸ್ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಇದು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಶಾಶ್ವತವಾಗಿ ಪರಿಹಾರ ಅನ್ನುವಂಥದ್ದಿದೆಯಾ, ಹಾಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ದೊರೆಯುತ್ತೆ, ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಮೇಘನಾ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಮಧುಮೇಹ ಅನ್ನುವಂಥದ್ದು ಹೆಚ್ಚಾಗಿ ಹೋಗ್ತಾ ಇದೆ. 35 ವರ್ಷ ಮೇಲ್ಪಟ್ಟ ಯಾರಲ್ಲಿ ಕೇಳಿದ್ರು ಕೂಡ ಹೆಚ್ಚಿನವರು ನನಗೆ BP ಶುಗರ್ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಶುಗರ್ ಅಂದರೆ ಏನು, ಅಂದರೆ ಡಯಾಬಿಟೀಸ್ ಅಂದರೆ ಏನು, ಯಾವೆಲ್ಲ ಕಾರಣಗಳಿಂದ ಈ ಶುಗರ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ? ಡಯಾಬಿಟಿಸ್ ಈಗ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಂಡಿಯಾನ ಡಯಾಬಿಟಿಕ್ ಕ್ಯಾಪಿಟಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಓವರ್ ಲೈಕ್ 1 ಡಿಕೇಡ್ ಮುಂಚೆ. ನಾವು ಇಟ್ ಈಸ್ ಆಲ್ರೆಡಿ ಆ ಡಯಾಬಿಟಿಕ್ ಕ್ಯಾಪಿಟಲ್. ಸೊ ಎವ್ರಿ ಥರ್ಡ್ ಪರ್ಸನ್ ಇನ್ ಇಂಡಿಯಾ ಏನಾಗುತ್ತೆ ಅಂದರೆ ಈ ಡಯಾಬಿಟೀಸಿಂದ ಸಫರ್ ಆಗ್ತಾ ಹೋಗ್ತಾರೆ. ಸೊ ಗ್ಲೋಬಲಿ ನೋಡೋದಾದರೆ ಎವ್ರಿ 5th ಪರ್ಸನ್ ಡಯಾಬಿಟಿಕ್ ಇರೋರು ಅವ್ರು ಇಂಡಿಯನ್ ಆರಿಜಿನಲ್ಲೇ ಇರೋವಂಥವ್ರು ಆಗ್ತಾರೆ. ಸೊ ಅಷ್ಟು ಕಾಮನ್ ಆಗಿ ನೋಡುವಂಥ ಒಂದು ಕಾಯಿಲೆ ಆಗೋಗ್ಬಿಟ್ಟಿದೆ ಈ ಡಯಾಬಿಟೀಸ್ ಅನ್ನುವಂಥದ್ದು. ಸೊ ಈ ಡಯಾಬಿಟೀಸ್ ಅನ್ನೋವಂಥದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಕ್ಯಾಂಪೇನ್ ಮಾಡ್ತಾರೆ ಎವ್ರಿ ಇಯರ್. ಗ್ಲೋಬಲ್ ಅವೇರ್ನೆಸ್ ಕ್ಯಾಂಪೇನ್ ನಡೆಯುತ್ತೆ WHO ಇಂದ November 14th. ಸೊ ಏನಿರುತ್ತೆ ಅಂದರೆ ಇದರಲ್ಲಿ ಡಯಾಬಿಟೀಸ್ ಅಂದರೆ ಏನು, ಯಾರಲ್ಲಿ ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಯಾರ್ಯಾರಲ್ಲಿ ಇರುತ್ತೆ, ಆ್ಯಂಡ್ ಯಾರ್ಯಾರು ಆ ರಿಸ್ಕ್ ಗ್ರೂಪಲ್ಲಿ ಫಾಲ್ ಆಗ್ತಾರೆ, ಸೊ ಹೇಗೆ ಪ್ರಿವೆಂಟ್ ಮಾಡ್ಬೋದು. ಸೊ ಇದರೆಲ್ಲದ್ರ ಬಗ್ಗೆನೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅಂತ ಮಾಡುವಂಥ ಕ್ಯಾಂಪೇನ್ನ ನಾವು ವರ್ಲ್ಡ್ ಡಯಾಬಿಟೀಸ್ ಡೇ ದಟ್ ಈಸ್ ಆನ್ November 14th ಎವ್ರಿ ಇಯರ್ನ ನೋಡ್ತಾ ಹೋಗ್ತೀವಿ. ಸೊ ಈ ಡಯಾಬಿಟೀಸ್ ಅಂದರೆ ಏನು ಅಂದರೆ, ಸೊ ಇದು ಬಂದ್ಬಿಟ್ಟು ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ಬೋದು, ಅಥವಾ ಡಯಟ್ರಿ ಡಿಸೀಸ್ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಸೊ ನಾವು ತಗೊಳ್ಳೋವಂಥ ಆಹಾರದಲ್ಲಿ ಏನಾದರೂ ಏರುಪೇರು ಆದಾಗ ಬರುವಂಥ ಒಂದು ಕಾಯಿಲೆನ ನಾವು ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಡಯಟ್ರಿ ಡಿಸೀಸಲ್ಲಿ ಕೂಡ ನಾವು ಕ್ಯಾಟಗರೈಸ್ ಮಾಡ್ತಾ ಹೋಗ್ಬೋದು. ಸೊ ಇದರಲ್ಲಿ ತುಂಬ ವಿಧಗಳು ಬರ್ತಾ ಹೋಗುತ್ತೆ. ಟೈಪ್ 1 ಡಯಾಬಿಟೀಸ್ ಬರುತ್ತೆ, ಟೈಪ್ 2 ಡಯಾಬಿಟೀಸ್ ಬರುತ್ತೆ, ಆ್ಯಂಡ್ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತಂದರೆ ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸಲ್ಲಿ ಬರುವಂಥದ್ದು ಜೆಸ್ಟೇಷನಲ್ ಡಯಾಬಿಟೀಸ್, ನಿಯೋನೇಟಲ್ ಡಯಾಬಿಟೀಸ್ ಅಂತ ಎಲ್ಲ. ಸೊ ಎಲ್ಲದರಲ್ಲೂ ಆಗುವಂಥದ್ದು ಒಂದೇ, ಎಕ್ಸಸ್ ಗ್ಲೂಕೋಸ್ ಇರುವಂಥದ್ದು, ಬ್ಲಡ್ಡಲ್ಲಿ ಎಕ್ಸಸ್ ಗ್ಲೂಕೋಸ್ ಅಂಶ ಇದ್ದಾಗ ನಾವು ಅದನ್ನು ಡಯಾಬಿಟೀಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಪ್ಯಾಥಾಲಜಿಯಲ್ಲಿ ನೋಡೋದಾದರೆ ಬ್ಲಡ್ಡಲ್ಲಿ ಇರುವಂಥ ಗ್ಲೂಕೋಸ್ ಯಾವಾಗ ಎಕ್ಸಸ್ ಆಗ್ತಾ ಹೋಗುತ್ತೋ ಅದರಿಂದ ಕೆಲವು ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸರ್ವೇ ಸಾಮಾನ್ಯವಾಗಿ ಡಯಾಬಿಟೀಸಲ್ಲಿರುವಂಥ ಲಕ್ಷಣಗಳೇನು ಅಂದರೆ ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ, ಪಾಲಿಯೂರಿಯಾ ಅಂತ. ಯಥೇಚ್ಛವಾಗಿ ಬಾಯಾರಿಕೆ ಆಗೋದು, ಯಥೇಚ್ಛವಾಗಿ ಯೂರಿನ್ ಪಾಸ್ ಮಾಡುವಂಥದ್ದು, ಆ್ಯಂಡ್ ಯಥೇಚ್ಛವಾಗಿ ಹಸುವಾಗುವಂಥದ್ದು. ತುಂಬ ಫ್ರೀಕ್ವೆಂಟಾಗಿ ಹಸುವಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸ್ವಲ್ಪ ತಾನೇ ಊಟ ಮಾಡಿರ್ತಾರೆ, ಇನ್ನೊಂದು ಸ್ವಲ್ಪ ಆಗಲೇ ಹಸುವಾಗ್ತಾ ಇದೆ ಅನ್ನೋವಂಥದ್ದು, ಆ್ಯಂಡ್ ಬಾಯಿ ಒಣಗುವಂಥದ್ದು, ಡ್ರೈ ಮೌತ್ ಇರಲಿ, ಆ್ಯಂಡ್ ಕೆಲವರಲ್ಲಿ ವೆಯ್ಟ್ ಲಾಸ್ ಕೂಡ ನೋಡ್ತೀವಿ. ವೆಯ್ಟ್ ಲಾಸ್ ಆಗುವಂಥದ್ದಾಗಲಿ, ಬ್ಲರಿಂಗ್ ಆಫ್ ವಿಷನ್ ಆಗುವಂಥದ್ದಾಗಲಿ, ವೀಕ್ನೆಸ್ ಆಗುವಂಥದ್ದಾಗಲಿ. ಸೊ ಕೆಲವು ಪೇಷಂಟ್ಸ್ ಹೇಳ್ತಾರೆ, ನನಗೆ ಇವಾಗೊಂದು 6 ರಿಂದ 8 ತಿಂಗಳು ಮುಂಚೆ ಇರುವಷ್ಟು ಸ್ಟ್ಯಾಮಿನಾ ನನಗಿವಾಗ ಇಲ್ಲ. ಸೊ ಪೇಷಂಟ್ ಕರೆಕ್ಟಾಗಿ ಹೇಳುವಂಥದ್ದು ಹೀಗೇನೆ. ಸೊ ನಾನಾಗಿಲ್ಲ, ನಾನು ಈ ರೀತಿ ಇರಲಿಲ್ಲ, ಈ ರೀತಿ ವೀಕ್ನೆಸ್ನ ನಾನು ಯಾವತ್ತೂ ನೋಡಿರಲಿಲ್ಲ, ಅನ್ಯೂಶುವಲ್ ವೀಕ್ನೆಸ್ ನೋಡುವಂಥದ್ದಾಗಲಿ. ಆ್ಯಂಡ್ ಇನ್ನು ಪುರುಷರಲ್ಲೇ ನೋಡೋದಾದರೆ ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ಗಳು ನೋಡ್ತಾ ಹೋಗ್ತೀವಿ. ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಲಿ ಅಥವಾ ಪ್ರಿಮ್ಯಾಚುರ್ಡ್ ಎಜಾಕ್ಯುಲೇಷನ್ ಆಗಲಿ, ಇದರೊಟ್ಟಿಗೆ ಕಾಲು ಉರಿ ಬರುವಂಥದ್ದು, ಆ್ಯಂಡ್ ಎಕ್ಸಸ್ ಸ್ವೆಟ್ಟಿಂಗ್ ಆಗುವಂಥದ್ದು. ಕೆಲವರಲ್ಲಿ ಏನಾಗುತ್ತೆ, ಯೂರಿನಲ್ಲೂ ಕೂಡ ಸ್ವಲ್ಪ ಸ್ವೀಟಿಶ್ ಓಡರ್ ಕೂಡ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿ ಲಕ್ಷಣಗಳು ನಾವು ಸಾಮಾನ್ಯವಾಗಿ ಈ ಡಯಾಬಿಟೀಸಲ್ಲಿ ನೋಡ್ತಾ ಹೋಗ್ತೀವಿ. ಟೈಪ್ 1 ಆಗಲಿ ಟೈಪ್ 2 ಆಗಲಿ, ಇದೆಲ್ಲ ಕಾಮನ್ ಆಗಿರುವಂಥದ್ದು. ಏನು ಡಿಫ್ರೆನ್ಸ್ ಬರುತ್ತೆ ಟೈಪ್ 1 ಟೈಪ್ 2 ಡಯಾಬಿಟೀಸಲ್ಲಿ ಅಂದರೆ ಬರುವಂಥ ಕಾರಣ ಅಂತ ಹೇಳ್ಬೋದು, ರೀಸನ್ ಅಂತ ಏನು ಹೇಳ್ತೀವಲ್ಲ, ಪ್ಯಾಥಾಲಜಿ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಬೇರ್ಪಡ್ತಾ ಹೋಗುತ್ತೆ. ಟೈಪ್ 1 ಡಯಾಬಿಟೀಸ್ ಜನರಲಿ ಬಂದುಬಿಟ್ಟು ಇದು ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು. ಆಟೋ ಇಮ್ಯೂನ್, ಸೊ ವಾಟ್ ಡು ಐ ಮೀನ್ ಬೈ ಸೇಯಿಂಗ್ ಆಟೋ ಇಮ್ಯೂನ್ ಅಂದರೆ, ಸೊ ಇಲ್ಲಿ ಯಾವುದೇ ಹೊರಗಡೆಯಿಂದ ಬರುವಂಥ ಫ್ಯಾಕ್ಟರ್ಸ್ಗಳಾಗಿರೋದಿಲ್ಲ. ಇಲ್ಲಿ ನನ್ನ ಓನ್ ಇಮ್ಯೂನಿಟಿ ನನ್ನ ವಿರುದ್ಧ ಫೈಟ್ ಮಾಡ್ತಾ ಇರುತ್ತೆ. ಅದನ್ನು ನಾವು ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತೀವಿ. ಸೊ ಯಾವಾಗ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಡಯಾಬಿಟೀಸಲ್ಲಿ ಏನಾಗುತ್ತೆ, ಈ ಪ್ಯಾನ್ಕ್ರಿಯಾಸ್ ಅನ್ನೋ ಅಲ್ಲಿ ಇರುವಂಥ ಒಂದು ಸೆಲ್ಸ್ಗಳು ಡಿಸ್ಟ್ರಾಯ್ ಆಗೋಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ಸೆಲ್ಸ್ಗಳೇ ಇರೋದಿಲ್ಲ. ಸೊ ಆ ಕಾರಣದಿಂದ ಅವರಲ್ಲಿ ಏನಾಗುತ್ತೆ, ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ. ಸೊ ಇದನ್ನು ನಾವು ಟೈಪ್ 1 ಅಂತ ಹೇಳ್ತೀವಿ. ಟೈಪ್ 1 ಡಯಾಬಿಟೀಸ್ ಬಂದ್ಬಿಟ್ಟು ಇದು ತುಂಬ ದಿನಗಳ ಕಾಲ ಲೈಕ್ ಓವರ್ ದ ಇಯರ್ಸ್ ನಮಗೆ ಲಕ್ಷಣಗಳು ಇಲ್ದಲೇ ಇರೋ ರೀತಿ ಅಲ್ಲ. ಸೊ ಬೇಗ ನಿಮಗೆ ಲಕ್ಷಣಗಳು ಕಾಣಿಸ್ಕೋತಾ ಹೋಗುತ್ತೆ. ಆ್ಯಂಡ್ ಟೈಪ್ 2 ಡಯಾಬಿಟೀಸ್ ಮೆಲೈಟಸಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ನಿಮ್ಮ ಪ್ಯಾನ್ಕ್ರಿಯಾಸ್ ಕರೆಕ್ಟಾಗಿರುತ್ತೆ, ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬೀಟಾ ಸೆಲ್ಸಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುವಂಥದ್ದು.
ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ಕಾರಣಾಂತರಗಳಿಂದ ಏನಾಗುತ್ತೆ, ಈ ರಿಸೆಪ್ಟರ್ಸ್ ಅಂತ ಏನು ಹೇಳ್ತೀವಲ್ಲ, ಈ ರಿಸೆಪ್ಟರ್ಸು ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡ್ದಲೇ ಇದ್ದಾಗ ಏನಾಗುತ್ತೆ, ಗ್ಲೂಕೋಸು ಬ್ಲಡ್ಡಲ್ಲೇ ಉಳ್ಕೊಳ್ಳುತ್ತೆ. ಸೊ ನಮಗೆ ಈ ಎನರ್ಜಿಯಾಗಿ ಯಾವಾಗ ಕನ್ವರ್ಟ್ ಆಗುತ್ತೆ ಅಂದರೆ, ನಾವು ತಗೊಳ್ಳೋವಂಥ ಆಹಾರಗಳು, ಊಟದ ಮುಖಾಂತರ ತಗೊಳ್ಳೋವಂಥ ಆಹಾರಗಳು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಇದು ಎಲ್ಲಿ ಹೋಗಬೇಕು, ಮೈಟೋಕಾಂಡ್ರಿಯಾ, ನಮ್ಮ ಒಂದು ಸೆಲ್ಲಲ್ಲಿ ಮೈಟೋಕಾಂಡ್ರಿಯಾ ಅಂತ ಇರುತ್ತೆ, ಇದರಲ್ಲಿ ಏನಾಗುತ್ತೆ ATP ಮಾಲಿಕ್ಯೂಲ್ಸ್ ಆಗಿ ಅದು ಕನ್ವರ್ಟ್ ಆಗುವಂಥದ್ದು, ಆವಾಗಲೇ ನಮಗೆ ಎನರ್ಜಿಯಾಗಿ ಬರುವಂಥದ್ದು. ಸೊ ಯಾವಾಗ ಈ ಗ್ಲೂಕೋಸು ಮೈಟೋಕಾಂಡ್ರಿಯಾಗೆ ರೀಚ್ ಆಗದಲ್ಲೇ ಬ್ಲಡ್ಡಲ್ಲೇ ಉಳ್ಕೊಳ್ಳುತ್ತೋ, ಎಕ್ಸಸ್ ಬ್ಲಡ್ ಗ್ಲೂಕೋಸ್ ಆಗ್ತಾ ಹೋಗುತ್ತೆ. ಸೊ ಕಾರಣಾಂತರಗಳಿಂದ ತುಂಬ ರೀಸನ್ಸ್ಗಳಿರ್ಬೋದು. ಇಟ್ ಕುಡ್ ಬಿ ಬಿಕಾಸ್ ಆಫ್ ಯುವರ್ ಲೈಫ್ ಸ್ಟೈಲ್ ಇರ್ಬೋದು, ಆರ್ ದ ಪ್ಯಾಟ್ರನ್ ಯು ಫಾಲೋ ಇನ್ ಯುವರ್ ಡಯಟ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಅಥವಾ ಎನಿ ಸೆಕೆಂಡ್ರಿ ಇಲ್ನೆಸಸ್ ಇರ್ಬೋದು. ಇದರಿಂದ ಏನಾಗುತ್ತೆ, ಈ ರಿಸೆಪ್ಟರ್ಸ್ಗಳು ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ. ಇಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ಲ ಅಂತಲ್ಲ, ಆಗ್ತಾ ಇರುವಂಥ ಇನ್ಸುಲಿನ್ ಕರೆಕ್ಟಾಗಿ ಯುಟಿಲೈಸ್ ಆಗ್ತಾ ಇಲ್ಲ ಅನ್ನೋದು. ಸೊ ಟೈಪ್ 2 ಡಯಾಬಿಟೀಸ್ ಬರೋ ಮುಂಚೆನೇ ಒಂದು ಸ್ಟೇಜ್ನ ನೋಡ್ತಾ ಹೋಗ್ತೀವಿ ನಾವು, ಪ್ರೀ ಡಯಾಬಿಟೀಸ್ ಅಂತ. ಇವಾಗಂತೂ ಇದು ಎಲ್ಲರಲ್ಲೂ ಸಾಮಾನ್ಯವಾಗಿರುತ್ತೆ. ಒನ್ಸ್ ಯು ಹ್ಯಾವ್ ಟರ್ನ್ 30s ಅಂದರೆ ಇಟ್ ಈಸ್ ಅನ್ ಅಲಾರಾಮಿಂಗ್ ಸೈನು, ನೀವು ಪ್ರೀ ಡಯಾಬಿಟಿಕ್ ಸ್ಟೇಟಲ್ಲಿ ಇರ್ತೀರಾ ಅನ್ನೋದು. ಮುಂಚೆ ಡಯಾಬಿಟೀಸ್ ಇರಲಿಲ್ಲ ಅಂತ ಅಲ್ಲ, ಮುಂಚೆ ಡಯಾಬಿಟೀಸ್ ಇತ್ತು. ಬಟ್ ಮುಂಚಿನಷ್ಟು ನಾವು ಆ ರೀತಿ ಲೈಫ್ ಸ್ಟೈಲ್ನ ಈಗ ಫಾಲೋ ಮಾಡಲ್ಲ, ಫಾಸ್ಟ್ ಲೈಫ್ ಇರುತ್ತೆ. ಸೊ ತಗೊಳ್ಳೋಂಥ ಆಹಾರ ಕ್ರಮಗಳು ಕೂಡ ತುಂಬ ವೇರಿಯೇಷನ್ಸ್ ಇರುತ್ತೆ, ಸ್ಲೀಪ್ ಪ್ಯಾಟರ್ನ್ ಬೇರೆ ಇರುತ್ತೆ, ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ಇದನ್ನು ಜಾಸ್ತಿ ನೋಡ್ತಾ ಹೋಗ್ತೀವಿ. ಸೊ ಹೇಳೋದಾದರೆ ಟೈಪ್ 2 ಡಯಾಬಿಟೀಸ್ ಬರೋ ಮುಂಚೆ ಒಂದು ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ. ಡಾಕ್ಟರ್ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ ಲಕ್ಷ್ಮಿ, ಎಲ್ಲಿಂದ ಕರೆ ಮಾಡ್ತಿರೋದು? ನಮಸ್ತೆ, ನಾವು ಮೈಸೂರಿಂದ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ಹಲೋ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಮಾ. ನನಗೆ ಅಟ್ಲೀಸ್ಟ್ ಅಂದರೆ ಲಾಸ್ಟ್ 6 ಮಂತ್ಸಿಂದನೂ ಶುಗರ್ ಇದೆ. ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಲಾಸ್ಟ್ 1 ಇಯರಿಂದನೂ ಶುಗರ್ ಇದೆ ಮ್ಯಾಮ್. ಟ್ಯಾಬ್ಲೆಟ್ ತಗೊಂಡು ನಿಲ್ಲಿಸ್ಬಿಟ್ಟಿದ್ದೀನಿ. ಆ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಬೇಕಾ ಅಥವಾ ಫುಡ್ಡಲ್ಲಿ ಏನು ಕಂಟ್ರೋಲ್ ಮಾಡಬೇಕಾ ಗೊತ್ತಾಗ್ತಿಲ್ಲ. ಸಜೆಷನ್ ಏನಾದರೂ ಕೊಡ್ಬೋದಾ ಮ್ಯಾಮ್? ಓಕೆ. ಸೊ ಕಳೆದ 6 ತಿಂಗಳಲ್ಲಿ ನಿಮಗೆ ಶುಗರ್ ಇತ್ತು ಅಂತ ಹೇಗೆ ಕಂಡುಕೊಂಡಿದ್ದು? ಅಂದರೆ ಮ್ಯಾಮ್ ಹುಷಾರಿರ್ಲಿಲ್ಲ. ಆ ಟೈಮಲ್ಲಿ ಡಾಕ್ಟರ್ ಹತ್ರ ಹೋದಾಗ ಅವರು ಟೆಸ್ಟ್ ಮಾಡ್ತಿದ್ರು ಮ್ಯಾಮ್, ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟಿದ್ರು. ಆ ಟೈಮಲ್ಲಿ ಶುಗರ್ ಕೂಡ ಟೆಸ್ಟ್ ಇತ್ತು. ಓಕೆ. ಆವಾಗ ಗೊತ್ತಾಗಿದ್ದು ಮ್ಯಾಮ್. ಓಕೆ. ಯಾವ ಅಂಶ ಅದರಲ್ಲಿ ಜಾಸ್ತಿ ಇದ್ದಿದ್ದು? ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸಾ ಅಥವಾ HbA1c ಯಾವುದು ಜಾಸ್ತಿ ಇತ್ತು? HbA1c ಮ್ಯಾಮ್. ಓಕೆ. ಎಷ್ಟಲ್ಲಿತ್ತು ಅನ್ನೋದೇನಾದರೂ ಗೊತ್ತಿದೆನಾ? ಅಂದರೆ ಮ್ಯಾಮ್ ನಾನು ಲಾಸ್ಟ್ 6 ಮಂತ್ಸಲ್ಲಿ 3 to 4 ಟೈಮ್ಸ್ ನಾನು ಶುಗರ್ ಟೆಸ್ಟ್ ಮಾಡ್ತಿದ್ದೀನಿ. ಮಾಡಿಸ್ದಾಗೆಲ್ಲ 280, 320 ಈ ಥರನೇ ಬಂದಿದೆ ಮ್ಯಾಮ್. ಓಕೆ. ಓಕೆ. ಸೊ ರೆಗ್ಯುಲರ್ ಆಗಿ ಡಯಟ್ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿದ್ದೀರಾ? ಇಲ್ಲ ಮ್ಯಾಮ್, ಮಾಡ್ಕೊಳಕ್ ಆಗ್ತಿಲ್ಲ ನನಗೆ. ಯಾಕೆಂದ್ರೆ ನಾನು ಜಾಬ್ ಮಾಡ್ತಿದ್ದೀನಿ, ಮನೇನು ನೋಡ್ಕೊಂಡು ಅಟ್ಲೀಸ್ಟ್ ವಾಕ್ ಮಾಡೋಣ ಟೈಮ್ ಮಾಡ್ಕೊಂಡು ಟ್ರೈ ಮಾಡಿದ್ರು ಅದು ಆಗ್ತಾ ಇಲ್ಲ. ರೈಸ್ ತಿಂದ್ರೆ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ದಿನ ರೈಸ್ ಅವಾಯ್ಡ್ ಮಾಡಿ ಚಪಾತಿ ಎಲ್ಲ ತಿಂತೀನಿ. ಬಟ್ ಚಪಾತಿ ಎಲ್ಲ ತಿಂದ್ರೆ ನನಗೆ ಹೀಟ್ ಪ್ರಾಬ್ಲಮ್ ಆಗಿ ಬೇರೆ ಬೇರೆ ಇಶ್ಯೂ ಸ್ಟಾರ್ಟ್ ಆಗ್ಬಿಡುತ್ತೆ. ಫುಡ್ ಡಯಟ್ ಹೇಗ್ ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್, ಕನ್ಫ್ಯೂಷನ್ ಇರ್ತೀನಿ. ಓಕೆ. ಪ್ರೋಗ್ರಾಮ್ ನೋಡ್ತಿದ್ನಲ್ಲ, ಅದಕ್ಕೆ ಕಾಲ್ ಮಾಡಿದೆ ಮ್ಯಾಮ್. ಹೌದಮ್ಮ. ಆ್ಯಕ್ಚುಲಿ ಏನು ಗೊತ್ತಾ, ಮಾತ್ರೆಗಳನ್ನು ಆಲ್ ಆಫ್ ಸಡನ್ ಸ್ಟಾಪ್ ಮಾಡಿಕೊಡ್ದು ಅದನ್ನು ನೀವು ರೆಗ್ಯುಲರ್ ಆಗಿ ದಿನ ಒನ್ಸ್ ಯು ಹ್ಯಾವ್ ನೋನ್ ಫಾರ್ ಡಯಾಬಿಟೀಸ್ ಅಂತ ಗೊತ್ತಾದ ತಕ್ಷಣ ದಿನ ಮನೇಲೇ ಪರೀಕ್ಷೆ ಮಾಡಿಕೊಂಡು ನೋಟ್ ಡೌನ್ ಮಾಡಿ ಇಟ್ಕೋಬೇಕು. ನಿಮ್ಮ ಬ್ಲಡ್ ಶುಗರು ನಾರ್ಮಲ್ ಆಗಿದೆನಾ ಅಥವಾ ಜಾಸ್ತಿ ಆಗ್ತಾ ಇದೆನಾ, ಫ್ಲಕ್ಚುಯೇಷನ್ಸ್ ಇದೆನಾ, ಇದನ್ನು ನೋಡಿಕೊಂಡು ಮಾತ್ರೆಗಳನ್ನು ಟೇಪರ್ ಡೌನ್ ಮಾಡ್ತಾ ಬರಬೇಕಾಗಿ ಬರುತ್ತೆ. ಸೊ ಒಂದೇ ಸಲ ನೀವು ಸ್ಟಾಪ್ ಮಾಡೋದ್ರಿಂದ ಆದಾಗ ಬೇರೆ ರೀತಿ ಗುಣಲಕ್ಷಣಗಳನ್ನು ನೀವು ನೋಡೋಕ್ಕೆ ಚಾನ್ಸಸ್ಗಳು ಜಾಸ್ತಿ ಇರುವಂಥದ್ದು. ಆ್ಯಂಡ್ ಇನ್ನು ಡಯಟ್ ವಿಷಯಕ್ಕೆ ಬಂದರೆ ಅನ್ನ ಮಾತ್ರ ಬಿಟ್ಬಿಟ್ಟಿದ್ದೀನಿ, ಚಪಾತಿ ತಿಂತಾ ಇದ್ದೀನಿ ಅನ್ನೋದು ಇದೊಂದು ಏನಂದರೆ ಮಿಸ್ಕಾನ್ಸೆಪ್ಟು. ಜನರಲಿ ಬರೀ ರೈಸ್ ಒಂದೇ ಡಯಾಬಿಟೀಸ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಬೇರೆ ಯಾವುದು ಕಾಂಟ್ರಿಬ್ಯೂಟ್ ಮಾಡಲ್ಲ ಅನ್ನೋದು. ಸೊ ಈ ಧಾನ್ಯಗಳು ಏನಿದೆ ಅಲ್ಲ, ಧಾನ್ಯಗಳನ್ನು ನೀವು ಎಕ್ಸಸ್ ಆಗಿ ತಗೊಂಡಾಗ ಇಟ್ ಅಗೇನ್ ಕಾಂಟ್ರಿಬ್ಯೂಟ್ಸ್ ಟು ಯುವರ್ ಬ್ಲಡ್ ಗ್ಲೂಕೋಸ್ ಅಂತ ಹೇಳ್ಬೋದು. ಸೊ ಈ ಧಾನ್ಯಗಳೆಲ್ಲ ಮುಂಚೆ ಎಲ್ಲ ಈಗ ಫೈರ್ ಕಣ್ಣಿಡ್ದಿದ್ದಕ್ಕೇ ನಾವು ಧಾನ್ಯ ತಿನ್ನೋಕ್ಕಾಗೋದು, ಹಸಿಯಾಗಿ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಫೈರ್ ಕಣ್ಣಿಡಿಲಿಲ್ಲ ಅಂದರೆ ನಾವು ಧಾನ್ಯಗಳನ್ನು ನಮ್ಮ ಸ್ಟೇಪಲ್ ಫುಡ್ ಅಂತ ನಾವು ಕನ್ಸಿಡರೇ ಮಾಡ್ತಾ ಇರಲಿಲ್ಲ. ಈ ಧಾನ್ಯಗಳನ್ನು ತಿನ್ನೋದು ಯಾವುದು? ಪಕ್ಷಿಗಳು ಅಂತ ಹೇಳ್ಬೋದು.
ಯಾಕಂದರೆ ಪಕ್ಷಿಗಳಲ್ಲಿ ಆ್ಯಕ್ಟಿವಿಟಿ ಎಷ್ಟಿರುತ್ತೆ. ಸೊ ಒಂದೇ ಸಲ ಒಂದು 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಹಾರ್ಕೊಂಡು ಹೋಗುತ್ತೆ ಅಂದರೆ ಅವರಲ್ಲಿ ಆ ರೀತಿ ಮೆಟಬಾಲಿಸಮ್ ಇರೋದಕ್ಕೆ ಧಾನ್ಯಗಳು ಅದಕ್ಕೆ ಸೂಟೇಬಲ್ ಅಂತ ಹೇಳ್ಬೋದು. ಮನುಷ್ಯರಲ್ಲಿ ಧಾನ್ಯಗಳು ಅಷ್ಟು ಸೂಟೇಬಲ್ ಅಲ್ಲ ಅಂತ ಹೇಳ್ತಾ ಹೋಗ್ಬೋದು. ಸೊ ಧಾನ್ಯಗಳು ನೀವು ಯಥೇಚ್ಛವಾಗಿ ಕನ್ಸ್ಯೂಮ್ ಮಾಡಿದ್ದೇ ಆದಲ್ಲಿ ಶುಗರ್ ಲೆವೆಲ್ ಶೂಟಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬರೀ ನಾನು ಮಾತ್ರೆ ತೊಗೊಂಡೆ ನಿಲ್ಲಿಸ್ಬಿಟ್ಟೆ ಅಥವಾ ರೈಸ್ ಬಿಟ್ಬಿಟ್ಟೆ ಅನ್ನೋದಲ್ಲ, ಇದಕ್ಕೆ ರೆಗ್ಯುಲರ್ ಆಗಿರುವಂಥ ಡಯಟ್ ಪ್ಲಾನಿಂಗ್ ಬೇಕಾಗುತ್ತೆ. ಆ್ಯಂಡ್ ಈಗ ನಿಮಗೆ ಏನಕ್ಕೆ ಬರೋಕ್ಕೆ ಕಾರಣ ಏನು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ ಕಸ್ಟಮೈಸ್ಡ್ ಡಯಟ್ ಪ್ಲಾನ್ ಒಟ್ಟಿಗೆ ಮೆಡಿಸಿನ್ಸ್ಗಳನ್ನು ನೀವು ತಗೊಂಡಲ್ಲಿ ಡಯಾಬಿಟಿಸ್ ಇಸ್ ಟ್ರೀಟೇಬಲ್ ಆ್ಯಂಡ್ ಪ್ರಿವೆಂಟೇಬಲ್ ಅಂತ ಕೂಡ ಹೇಳ್ಬೋದು. ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಡಾಕ್ಟರ್ ಮಾತನಾಡೋಣ. ನಮಸ್ತೆ, ನಿಮ್ಮ ಹೆಸರೇನು? ಹಲೋ, ನಮಸ್ತೆ, ನಿಮ್ಮ ಹೆಸರೇನು? ಟಿವಿನ ಆಫ್ ಮಾಡಿ ಮಾತಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಕಾಲ್ ಕಟ್ ಆಗತ್ತಮ್ಮ. ಕೇಳಿಸ್ತಾ ಇದೆಯಾ? ಹಾ, ಕರೆ ಕಟ್ ಆಗಿದೆ. ವೀಕ್ಷಕರೇ, ಕರೆ ಮಾಡೋದಕ್ಕಿಂತ ಮುಂಚೆ ಟಿವಿನ ಆಫ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತನಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕರೆ ಕಟ್ ಆಗುತ್ತೆ. ಡಾಕ್ಟರ್ ಡಯಾಬಿಟೀಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಓಕೆ. ಸೊ ಆಹಾರ ಕ್ರಮ ಕೂಡ ತುಂಬ ಮ್ಯಾಟ್ರ್ ಆಗ್ತಾ ಹೋಗುವಂಥದ್ದು. ಸೊ ಇದೇನಾಗುತ್ತೆ, ಈಗ ಒಂದೊಂದು ಟೈಮಲ್ಲಿ ಒಂದೊಂದು ಹೇಳ್ತಾರೆ. ಅಂದರೆ ಕೆಲವು ಟೈಮಲ್ಲಿ ಹೇಳ್ತಾ ಇದ್ರು ರೈಸನ್ನೇ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು, ಅವಾಗ ಏನಾದ್ರು ಜನ ಎಲ್ಲ ಬರೀ ರಾಗಿ ಆಗಲಿ ಅಥವಾ ಚಪಾತಿ ಆಗಲಿ ಈ ಥರದಕ್ಕೆ ಧಾನ್ಯಗಳಿಗೆ ಮೊರೆ ಹೋಗ್ತಾ ಹೋದರು. ಬಟ್ ಇವಾಗ ಕರೆಂಟ್ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ, ನೀವು ಯಾವುದೇ ಧಾನ್ಯಗಳನ್ನು ತಗೋತಾ ಹೋದರೂ ಆಗೇನು ಇದರಿಂದ ಏನಾಗುತ್ತೆ, ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೀವು ತಗೊಳ್ಳೋವಂಥ ಆಹಾರ ಬೇಗ ಜೀರ್ಣಕ್ರಿಯೆ ಆಗೋಗುವಂಥದ್ದು. ಇವಾಗ ನೀವು ಚಪಾತಿ ತಗೊಳ್ಳಿ ಅಥವಾ ರೊಟ್ಟಿ ತಗೊಳ್ಳಿ, ಮುದ್ದೆ ತಗೊಳ್ಳಿ, ಬೇಗ ಜೀರ್ಣ ಆದಾಗ ಏನಾಗುತ್ತೆ, ಇದಾಗೇನು ಗ್ಲೂಕೋಸ್ ಆಗಿ ಬೇಗನೆ ಕನ್ವರ್ಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಕರೆಂಟ್ ಟ್ರೆಂಡ್ ಏನು ಹೇಳುತ್ತೆ ಅಂದರೆ ಹೆಲ್ದಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ ಅನಿಲ್ ಕುಮಾರ್, ಎಲ್ಲಿಂದ ಕರೆ ಮಾಡ್ತಿರೋದು? ಹಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೆಲೋ, ಹಲೋ, ಹೇಳಿ ಸರ್. ಅದೇ ಮೇಡಮ್, ಇದು ನಮಗೆ ಇದು ಶುಗರ್ ಐತೆ. ಅದು ಕಾಲಲ್ಲಿ ಆಪರೇಷನ್ ಆಗಿತ್ತು. ಅದು 1.5 ತಿಂಗಳಾಯ್ತು ಮೇಡಮ್, ಇನ್ನೂ ಏನು ಇದು ಕಾಣ್ತಲ್ಲ ಮೇಡಮ್. ಓಕೆ. ಎಷ್ಟು ವಯಸ್ಸೆಷ್ಟು ನಿಮಗೆ? ವಯಸ್ಸು 34 ಮೇಡಮ್. 34 ಇಯರ್ಸು. ಮನೇಲಿ ಯಾರಿಗಾದ್ರೂ ಈ ರೀತಿ ಡಯಾಬಿಟಿಸ್ ಸಮಸ್ಯೆ ಇದೆನಾ? ಇಲ್ಲ ಮೇಡಮ್, ಮನೇಲಿ ಯಾರಿಗೂ ಇಲ್ಲ ಮೇಡಮ್, ಈಗ ಕಾಣಿಸ್ಕೊತಾರೆ. ಓಕೆ. ಏನು ಗಾಯ ಆಗಿದ್ದ, ಹೇಗೆ? ಇಲ್ಲ ಮೇಡಮ್, ಅದು ಗಟ್ಟಿ ಹತ್ರ ಕಡ್ಡಿ ತಿರ್ಸ್ಬಿಟ್ಟು ಇದಾಗ್ಬಿಟ್ಟು ಮೇಡಮ್, ಅದು ಓಪನ್ ಮಾಡಿದ್ರೆ ಅಡಿಲಿ ಹಸ್ತಾನ. ಓಕೆ. ಅದು ಆಪರೇಷನ್ ಆಗಿತ್ತು, ಅದು ಇನ್ನೂ ಏನೋ ಗುಣ ಕಾಣ್ತಲ್ಲ ಮೇಡಮ್. ಓಕೆ. ಶುಗರ್ ಪರೀಕ್ಷೆ ಎಲ್ಲ ಮಾಡಿದ್ದೀರಾ? ಶುಗರ್ ಪರೀಕ್ಷೆ ಎಲ್ಲ ಮಾಡಿತ್ತು ಮೇಡಮ್, ಅದು 220 ಇದೆ ಮೇಡಮ್ ಶುಗರ್. ಮಾತ್ರೆಗಳು ರೆಗ್ಯುಲರ್ ಆಗಿ ತಗೋತಾ ಇದ್ದೀರಾ? ತಗೊಂತ ಇದೆ ಮೇಡಮ್. ಓಕೆ. ಸೊ ಬರೀ ಮಾತ್ರೆಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದಲ್ಲ, ತುಂಬ ಡಯಾಬಿಟಿಕ್ ಪೇಷಂಟ್ಸ್ಗಳು ಮಾಡುವಂಥದ್ದಿದೆ. ನಾನು ಮಾತ್ರೆಗಳು ತೊಗೋತಾ ಇದ್ದೀನಿ ಬಿಡು, ನನಗೆ ಯಾವುದೇ ಡಯಟ್ ಬೇಡ ಅಥವಾ ಎಕ್ಸಸೈಸ್ ಬೇಡ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡಿದಾಗ ಈ ರೀತಿ ಕಾಂಪ್ಲಿಕೇಶನ್ಸ್ ಆಗಿ ಟರ್ನ್ ಆಗುವಂಥದ್ದು. ಸೊ ಈಗ ನೀವು ಮಾತ್ರೆಗಳು ತೊಗೊಂಡ್ರೂ ಕೂಡ ನಿಮ್ಮದು ಡಯಾಬಿಟಿಸ್ ಕಂಟ್ರೋಲಲ್ಲಿ ಬರ್ತಾ ಇಲ್ಲ ಅಂದರೆ ಕೆಲವು ಚೇಂಜಸ್ನ ನೀವು ಮಾಡ್ಕೋಬೇಕಾಗಿ ಬರುತ್ತೆ ಇನ್ ಯೋರ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಹಾಗಾಗಿ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ, ನೀವು ಡಯಾಬಿಟಿಕ್ ಡ್ರಗ್ ಏನೇ ತೊಗೊಳ್ತಾ ಇದ್ರೂ ಕೂಡ ಅದನ್ನು ಟೇಪರ್ ಡೌನ್ ಮಾಡಿಬಿಟ್ಟು ಆಗಿರೋವಂಥ ಗಾಯ ಕೂಡ ಬೇಗ ಹೀಲ್ ಆಗೋ ರೀತಿ ಮೆಡಿಕೇಷನ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಅದರಿಂದ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗದಲ್ಲೇ ಇರೋ ರೀತಿ ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಕೂಡ ಇಟ್ಕೊಳ್ತಾವೆ. ಥ್ಯಾಂಕ್ ಯು ಅನಿಲ್ ಕುಮಾರ್, ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಡಯಾಬಿಟಿಸ್ ಇಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಹತ್ರ ಮಾತನಾಡ್ಬೋದು. ಡಾಕ್ಟರ್, ಇನ್ನು ಡಯಟ್ ಪ್ಲಾನಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ತಿಳಿಸ್ಕೊಡಿ. ಈ ಡಯಟ್ ಪ್ಲಾನಿಂಗಲ್ಲಿ ಈಗ ಮುಂಚೆ ನೋಡ್ತಾ ಇದ್ದರೆ ಈ ಡಯಾಬಿಟೀಸು ಹಳ್ಳಿಗಳಲ್ಲಿ ಕಾಮನ್ ಆಗಿ ಇರ್ತಿರ್ಲಿಲ್ಲ, ಆಯಿತಾ. ಆ ಹಳ್ಳಿಯವ್ರು ಯಾವಾಗ ವಲಸೆ ಬರ್ತಾರಲ್ಲ, ಸಿಟಿ ಕಡೆ ಬರ್ತಾರಲ್ಲ, ಅವರಲ್ಲಿ ನಾವು ನೋಡ್ತಾ ಇದ್ವಿ. ಒಂದು ಏನಂತ ಹೇಳ್ಬೋದು, ಈ ಅರ್ಬನೈಸೇಷನ್, ರ್ಯಾಪಿಡ್ ಅರ್ಬನೈಸೇಷನ್ ಇದೆಯಲ್ಲ, ಅದು ಕೂಡ ಒಂದು ಕಾಸ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ನೊಂದೇನೋ ಒಂದು ತಪ್ಪು ತಿಳುವಳಿಕೆ ಇದೆ ಅಂದರೆ, ಯಾರಲ್ಲಿ ಬೊಜ್ಜು ಜಾಸ್ತಿ ಇರುತ್ತಲ್ಲ, ದಪ್ಪ ಇರ್ತಾರಲ್ಲ, ಅವರಲ್ಲಿ ಮಾತ್ರ ಡಯಾಬಿಟೀಸ್ ಅಂತ ಹೇಳ್ತಾರೆ. ಈಗ ನಾವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡೋದೇ ಆದರೆ ಅಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಬಂದುಬಿಟ್ಟು 30 and above ಇದ್ದರೆ ಒಬೆಸಿಟಿ ಅಂತ ಹೇಳ್ತಾರೆ. ವೆರಾಸ್ ಇನ್ ಇಂಡಿಯಾ 23 ಕ್ರಾಸ್ ಆಯಿತು ಅಂದ್ರೇ ಒಬೆಸಿಟಿ ಅಂತ ಹೇಳ್ತಾರೆ. ಹಂಗೆ ಮತ್ತು ನೋಡೋದಾದರೆ ಡಯಾಬಿಟಿಕ್ ಕ್ಯಾಪಿಟಲ್ಲು ಬೇರೆ ಕಂಟ್ರಿ ಇರಬೇಕಿತ್ತಲ್ಲ, ಇಂಡಿಯಾನೇ ಯಾಕೆ? ಇಂಡಿಯಾದಲ್ಲಿ ನಾವು ನೋಡೋದಾದರೆ ಜನರಲಿ ಎಲ್ಲ ತುಂಬ ಒಬೇಸ್ ಆಗೇನೂ ಇರೋದಿಲ್ಲ.
ಸ್ವಲ್ಪ ಸ್ಲಿಮ್ ಆಗೇ ಇರುವಂಥದ್ದು. ಆದರೂ ಇದು ಡಯಾಬಿಟಿಕ್ ಕ್ಯಾಪಿಟಲ್ ಏನಕ್ಕೆ ಅಂದರೆ ಬಿಕಾಸ್ ನಾವು ತಗೊಳ್ಳೋವಂಥ ಒಂದು ಆಹಾರ ಕ್ರಮದಿಂದ ಅಂತ ಹೇಳ್ಬೋದು. ಹಾಗಂತ ಸಣ್ಣ ಇರೋರಲ್ಲಿ ಡಯಾಬಿಟಿಸ್ ಬರಬಾರ್ದು ಅಂತ ಏನೂ ಇಲ್ಲ. ಸಣ್ಣ ಇರೋರಲ್ಲೂ ಕೂಡ ಈ ಕಾಯಿಲೆನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಜೆಂಡರ್ ಪ್ರಿಡಾಮಿನೆನ್ಸಲ್ಲಿ ಬಂದರೆ ಮಹಿಳೆ ಮತ್ತು ಪುರುಷರಲ್ಲಿ ಯಾರಲ್ಲಿ ಈ ಕಾಯಿಲೆ ಜಾಸ್ತಿ ಅಂತ ನೋಡೋದಾದರೆ ಇಟ್ ಈಸ್ 4 folds ಮೋರ್ ಕಾಮನ್ ಇನ್ ಮೆನ್ ಕಂಪೇರ್ಡ್ ಟು ವಿಮೆನ್ ಅಂತ ಹೇಳ್ತೀವಿ. ಗಂಡು ಮಕ್ಕಳಲ್ಲಿ ಜಾಸ್ತಿ ಇರೋದು. ಅಗೇನ್ ಇಟ್ ಈಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ಎಕ್ಸಸ್ ಇಂಟೇಕ್ ಆಫ್ ಆಲ್ಕೋಹಾಲ್ ಇರಲಿ, ಸ್ಮೋಕಿಂಗ್ ಇರಲಿ, ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರಲಿ, ಸೆಡೆಂಟ್ರಿ ಹ್ಯಾಬಿಟ್ ಇರಲಿ. ಸೊ ಇದರಿಂದ ಏನಾಗುತ್ತೆ ಇವರಲ್ಲಿ ಜಾಸ್ತಿ ಅಂತ ಹೇಳ್ತಾ ಹೋಗ್ಬೋದು. ಇನ್ನು ಏಜ್ ಫ್ಯಾಕ್ಟರ್ಗೆ ಬರೋದಾದರೆ ತುಂಬ ವಿಧಗಳನ್ನು ಹೇಳ್ತಾ ಹೋದೆ, ಟೈಪ್ 1 ಟೈಪ್ 2 ಅಂತ ಎಲ್ಲ. ಸೊ ಟೈಪ್ 1 ಬಂದ್ಬಿಟ್ಟು ಸರ್ವೇ ಸಾಮಾನ್ಯವಾಗಿ ನೋಡುವಂಥ ಒಂದು ವಿಧ ಡಯಾಬಿಟೀಸಲ್ಲಿ. ಇದು ನಮಗೆ ಒನ್ಸ್ ಪರ್ಸನ್ ಹ್ಯಾಸ್ ಟರ್ನ್ 40 years ಅಂದರೆ ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ. ಸೊ 40 to 59 years ತನಕ ಇದು ನಾವು ನೋಡುವಂಥ ಒಂದು ಏಜ್ ಗ್ರೂಪ್ ಅಂತ ಹೇಳ್ಬೋದು. ಟೈಪ್ 1 ಡಯಾಬಿಟೀಸ್ ಮಕ್ಕಳಲ್ಲೂ ಬರ್ಬೋದು. ಬಿಲೋ ದ ಏಜ್ ಆಫ್ 13 years ಅಲ್ಲೂ ಕೂಡ ಕಾಣಿಸ್ಕೊತಾ ಹೋಗುತ್ತೆ. ಡಾಕ್ಟರ್ ಮಾತನಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಶಾರದಾ, ಎಲ್ಲಿಂದ ಕರೆ ಮಾಡ್ತಿರೋದು? ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಹಾ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ವೈಟ್ ಫೀಲ್ಡ್ ಗುಂಜೂರಿಂದ. ಹಾ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾ ಓಕೆ ಮೇಡಮ್. ಹಲೋ, ಹಲೋ ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿಮ್ಮ. ನಮ್ಮ ಹಸ್ಬೆಂಡ್ಗೂ ಶುಗರ್ ಇದೆ, ನಮ್ಮ ಅಣ್ಣನಿಗೂ ಒಬ್ನಿಗೆ ಶುಗರ್ ಇದೆ. ಅವರಿಗೆ ಒಬ್ಬ ಅಣ್ಣನಿಗೆ ಮತ್ತು ಕಾಲು ಪಾದ ಉರಿ ಮತ್ತೆ ಕಾಲು ನೋವು ಅಂತೆ ಜಾಸ್ತಿ. ಓಕೆ. ಅದೇ ಆ ಪಾದ ಉರಿಗೆ ಏನ್ ಮಾಡ್ಬೇಕು ಅಂತ. ಎಷ್ಟು ವಯಸ್ಸಿರ್ಬೋದು ನಿಮ್ಮ ಅಣ್ಣಂಗೆ? ನಮ್ಮ ಅಣ್ಣಂಗೆ ಒಂದು 47-48 ವರ್ಷ ಇರ್ಬೋದು. ಓಕೆ. ಮಾತ್ರೆಗಳೆಲ್ಲ ತಗೋತಾ ಇದ್ದಾರಾ? ಹಾ ತಗೊಳ್ತಾ ಇದ್ದಾರೆ. ಓಕೆ. ಮಾತ್ರೆಗಳು ತಗೊಂಡ್ರು ಕೂಡ ಅವ್ರ ಕಾಲುರಿಗಳಿದೆ. ಕಾಲುರಿ ಇದೆ ಸ್ವಲ್ಪ. ಲಾಸ್ಟ್ ಪರೀಕ್ಷೆ ಮಾಡಿದಾಗ ಬ್ಲಡ್ ಗ್ಲೂಕೋಸ್ ಎಷ್ಟಿತ್ತು? ಅದು ಊಟಕ್ಕೆ ಮುಂಚೆ 185, ಊಟ ಆದ್ಮೇಲೆ 214 ಇದೆ. ಓಕೆ ಓಕೆ. ಸೊ ಆಹಾರ ಕ್ರಮಗಳಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ದಾರಾ? ಎಕ್ಸಸೈಸ್ ಎಲ್ಲ ಮಾಡ್ತಾರಾ? ಮಾಡ್ಕೊಂಡಿದ್ದಾರೆ. ಎಕ್ಸರ್ಸೈಸ್ ಮಾಡಲ್ಲ ಅವರು, ವಾಕಿಂಗ್ ಮಾಡ್ತಾರೆ. ಮತ್ತೆ ಬರೀ ರಾಗಿ ಮುದ್ದೆ ತಿಂತಾರೆ, ರೈಸ್ ತಿನ್ನಕ್ಕೆ ಹೆದರ್ಕೊಳ್ತಾರೆ. ರಾಗಿ ಮುದ್ದೆ ತಿಂತಾರೆ, ಇಡ್ಲಿ ಅದೆಲ್ಲ ತಿಂತಾರೆ. ಓಕೆ ಓಕೆ. ಸೊ ನೋಡಿ, 180 ಅಂದರೂ ಇದೇನು ನೀವು ತುಂಬ ಯೋಚನೆ ಮಾಡುವಷ್ಟು ಏನು ಹೈ ಬ್ಲಡ್ ಶುಗರ್ ಏನೂ ಅಲ್ಲ, ಆಯಿತಾ? ಬಟ್ ಅಗೇನ್ ಹೇಳ್ದಂಗೆ ನಿಮ್ಮ ಆಹಾರ ಕ್ರಮದಲ್ಲಿ ಚೇಂಜಸ್ ಮಾಡ್ಕೋಬೇಕು. ನೀವು ನಂದು ಈ ಸೆಷನ್ ನೋಡ್ತಿದ್ರೆ ನಾನು ಹೇಳಿದ್ದೀನಿ, ಬರೀ ರೈಸನ್ನು ಬಿಟ್ಬಿಟ್ಟು ರಾಗಿಗಳನ್ನು ತಿಂತೀನಿ ಅಥವಾ ಜೋಳ ತಿಂತೀನಿ ಅನ್ನೋದಿದ್ರೆ ಅದರಿಂದ ಕೂಡ ಬ್ಲಡ್ ಗ್ಲೂಕೋಸ್ ಕಂಟ್ರೋಲಲ್ಲಿ ಬರೋದಿಲ್ಲ, ಜಾಸ್ತಿ ಆಗುವಂಥದ್ದು. ಸೊ ಹಾಗಾಗಿ ಯಾರೇ ಡಯಾಬಿಟಿಕ್ ಪೇಷಂಟ್ ಇರಲಿ, ಅಗೇನ್ ದೇ ಆರ್ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಸೊ ಎಲ್ಲ ಡಯಾಬಿಟಿಸ್ ಪೇಷಂಟ್ಸ್ಗೂ ಒಂದೇ ಮಾತ್ರೆ ಕೆಲಸ ಮಾಡೋದಿಲ್ಲ, ಒಂದೇ ಆಹಾರ ಪ್ರಕ್ರಿಯೆ ಕೆಲಸ ಮಾಡೋದಿಲ್ಲ. ಸೊ ಅವರಿಗೆ ಆಗಿರುವಂಥ ಕಸ್ಟಮೈಸ್ಡ್ ಡಯಟ್ ಪ್ಲ್ಯಾನ್ನ ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಹತ್ತಿರ ಇರೋ ಶಾಖೆಗೆ ಕರೆ ತನ್ನಿ ಅಮ್ಮ. ಯಾಕಂದರೆ ನೋಡಿ, ಡಯಾಬಿಟೀಸ್ ಇರೋರಲ್ಲಿ ಪೆರಿಫೆರಲ್ ನ್ಯೂರೋಪತಿ ಅಂತ ಏನು ಹೇಳ್ತೀವಲ್ಲ, ಸೊ ಇದು ಕಾಲು ಉರಿ ಬರುವಂಥದ್ದು, ಕಾಲು ಜೋಮ್ ಇಡುವಂಥದ್ದು, ಇದೆಲ್ಲ ಬಿಗಿನಿಂಗ್ ಸಿಮ್ಟಮ್ಸ್ಗಳು. ಸೊ ಇದನ್ನೆಲ್ಲ ನಾವು ಇಗ್ನೋರ್ ಮಾಡಿದ್ದೆ ಆದಲ್ಲಿ ಅದು ಬೇರೆ ರೀತಿ ಟರ್ನ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಏಜ್ ಕೂಡ 40 to 45 ನಾನು ಹೇಳ್ದಂಗೆ ಅದೇ ಏಜ್ ಗ್ರೂಪೇ ಇರುತ್ತೆ. ಸೊ ಹಾಗಾಗಿ ಹತ್ತಿರ ಇರೋ ಶಾಖೆಗೆ ಕರೆ ತನ್ನಿ ಅಮ್ಮ. ಏನೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸಿ ಕೊಡುವ. ಥ್ಯಾಂಕ್ ಯು ಶಾರದಾ ಅವರೇ, ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಇನ್ನು ಹೇಳ್ತಾ ಇದ್ರಿ ಟೈಪ್ 1 ಮತ್ತು ಟೈಪ್ 2 ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಟೈಪ್ 2 ಡಯಾಬಿಟಿಸ್ ಹೇಳ್ದಂಗೆ ಇದು ಕಾಮನ್ ಆಗಿ ಎಲ್ಲರಲ್ಲೂ ನೋಡ್ತೀವಿ. ಆ್ಯಸ್ ಐ ಸೆಡ್, ಎವ್ರಿ 5th ಇಂಡಿವಿಜುವಲ್ ಏನಿರ್ತಾರಲ್ಲ ಅವರು ಇಂಡಿಯನ್ ಒರಿಜಿನಲ್ಲೇ ಇರುವಂಥವ್ರು, ಅವರಲ್ಲೇ ನಾವು ಡಯಾಬಿಟಿಸ್ನ ನೋಡ್ತಾ ಹೋಗ್ತೀವಿ. ಸೊ ಮುಂಚೆ ಹೇಳ್ತಾ ಇದ್ರು ಸಾವಿಲ್ಲದ ಮನೆಯಿಂದ ಸಾಸಿವೆ ತನ್ನಿ ಅಂತ. ಈಗ ಸಕ್ಕರೆ ಕಾಯಿಲೆ ಇಲ್ದೆಲ್ಲ ಇರೋ ಮನೆಯಿಂದ ಸಾಸಿವೆ ತನ್ನಿ ಅನ್ನಂಗೆ ಆಗೋಗ್ಬಿಟ್ಟಿದೆ. ಪ್ರತಿ ಮನೆಯಲ್ಲೂ ಒಬ್ಬರಲ್ಲ ಇನ್ನೊಬ್ಬರು ಒಂದು ಸಕ್ಕರೆ ಕಾಯಿಲೆ ಇರೋವಂಥವ್ರೆ. ಸೊ ಈ ಸಕ್ಕರೆ ಕಾಯಿಲೆ ಬರೋ ಮುಂಚೆನೇ ನಾವೊಂದು ಪ್ರೀ ಡಯಾಬಿಟಿಕ್ ಸ್ಟೇಟಲ್ಲಿ ಹೋಗಿರ್ತೀವಿ. ಸೊ ಈಗ ಸಕ್ಕರೆ ಕಾಯಿಲೆ ಅಂದರೆ ಏನು, ಇನ್ಸುಲಿನ್ ಅಂಶ ಕಡಿಮೆ ಇದೆ ಅನ್ನೋದು ಒಂದು ನಮ್ಮಲ್ಲಿ ಕಾನ್ಸೆಪ್ಟ್ ಇದೆ. ಆ್ಯಕ್ಚುಲಿ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಏನಾಗುತ್ತೆ, ಇನ್ಸುಲಿನ್ ಅಂಶ ಜಾಸ್ತಿನೇ ಆಗಿರುವಂಥದ್ದು. ಸೊ ಅಂಥ ಟೈಮಲ್ಲೇ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದಾಗ, ಸೊ ಈ ಡಯಾಬಿಟಿಸ್ಗೆ ಹೇಳ್ತಾರೆ ಇಟ್ ಈಸ್ ಪ್ರಿವೆಂಟೇಬಲ್ ಆ್ಯಂಡ್ ಟ್ರೀಟೇಬಲ್ ಅಂತ. ಟ್ರೀಟ್ ಅಂದರೆ ಪೂರ್ತಿಯಾಗಿ
ವಾಸಿ ಮಾಡುವಂಥ ಕಾಯಿಲೆ ಅಂತ WHO ಡೆಫಿನೇಷನಲ್ಲೇ ಇದೆ. ಇಟ್ ಈಸ್ ಪ್ರಿವೆಂಟೇಬಲ್ ಆ್ಯಂಡ್ ಟ್ರೀಟೇಬಲ್ ಇಲ್ನೆಸ್ ಅಂತ. ಸೊ ಹಾಗಾಗಿ ಈ ಸ್ಟೇಜಲ್ಲೇ ನಾವು ಕರೆಕ್ಟಾಗಿ ಡಯಟ್ ಮತ್ತು ಎಕ್ಸಸೈಸು ಆ್ಯಂಡ್ ಸ್ಟ್ರೆಸ್ ರಿಲೀಫ್ ಟೆಕ್ನಿಕ್ಸ್ನೆಲ್ಲ ಫಾಲೋ ಮಾಡ್ತಾ ಹೋದರೆ ಡಯಾಬಿಟಿಕ್ ಟರ್ನ್ ಆಗದಲ್ಲೇ ಇರೋ ರೀತಿ ನಾವು ತಡೆಗಟ್ತಾ ಹೋಗ್ಬೋದು. ಆ್ಯಂಡ್ ಈ ಡಯಾಬಿಟೀಸ್ ಬರೀ ಅಡಲ್ಟ್ಸ್ಗೆ ಮಾತ್ರ ಸೀಮಿತನಾ ಅಂತ ಹಾಗೆಲ್ಲ ಏನೂ ಇಲ್ಲ. ಹುಟ್ಟೋ ಮಕ್ಕಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಬ್ರಿಟಲ್ಸ್ ಡಿಸೀಸ್ ಅಂತ ಹೇಳ್ತೀವಿ ಆ್ಯಂಡ್ ನಿಯೋನೇಟಲ್ಸ್ ಡಿಸೀಸ್ ಅಂತ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ 6 ತಿಂಗಳು ಒಳಗಡೆ ಇರೋ ಮಕ್ಕಳಲ್ಲೂ ಕೂಡ ಕಾಣಿಸ್ಕೋತಾ ಹೋಗುತ್ತೆ. ಬಟ್ ಒನ್ಸ್ 6 ತಿಂಗಳಲ್ಲಿ ಕಾಣಿಸ್ಕೋತಾ ಇದ್ದರೆ ಅದು ಒಂದು ಪರ್ಮನೆಂಟ್ ಡ್ಯಾಮೇಜ್ ಆಗ್ತಾ ಹೋಗುವಂಥದ್ದು ಪ್ಯಾನ್ಕ್ರಿಯಾಸ್ಗೆ. ಸೊ ಅವ್ರು ಲೈಫ್ ಲಾಂಗ್ ಡಯಾಬಿಟಿಕ್ ಆಗಿ ಇರುವಂಥ ಚಾನ್ಸಸ್ಗಳು ಜಾಸ್ತಿನೇ ಇರುವಂಥದ್ದು. ಇನ್ನು ಟೈಪ್ 3C ಡಯಾಬಿಟೀಸ್ ಅಂತ ಬರುತ್ತೆ. ಬರೀ ಟೈಪ್ ಮಾತನಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರೇನು? ಮೇಡಮ್ ನಾನು ಯಲ್ಲಪ್ಪ ವಾಡಿಕರ್ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ಯಲ್ಲಪ್ಪ ಅವರೇ? ವಿಜಯಪುರದಿಂದ ಮೇಡಮ್. ಹಾ, ಎಲ್ಲಿಂದ ಕರೆ ಮಾಡ್ತಿರೋದು? ವಿಜಯಪುರ. ಹಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಆಯ್ತು ಮೇಡಮ್. ಹಲೋ ಹಲೋ ಮೇಡಮ್. ಹಲೋ ಮೇಡಮ್. ಹೇಳಿ ಯಲ್ಲಪ್ಪ ಅವರೇ, ಕೇಳಿಸ್ತಾ ಇದೆ. ನನಗೆ ಶುಗರ್ ಇದೆ. ಕಾಲೆಲ್ಲ ಉರಿತವ, ನಡೆಯಕ್ಕಾಗ್ತಾ ಇಲ್ಲ. ಓಕೆ. ನಾನು ಈಗ ಇದು ಒಂದು ಮಿಷನ್ ತೋರಿಸ್ತಿರಲ್ಲ, ಶುಗರ್ ಟೆಸ್ಟ್ ಮಾಡಬಹುದು. ಅದನ್ನು ತಗೊಂಡಿದ್ದೀನಿ. ಅದು ಚೆಕ್ ಮಾಡ್ಕೊಂಡ್ರೆ 500 ಒಂದು ತೋರಿಸ್ತದ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ತಮಗೆ ಫೋನ್ ಹಚ್ಚಿದ್ದು ನಾನು. ಓಕೆ. ಸೊ ನೀವು ಚೆಕ್ ಮಾಡುವ ಟೈಮಿಂಗ್ ಯಾವ ಟೈಮಿಂಗ್ ಇರ್ಬೋದು? ಬೆಳಗ್ಗೆ ಮಾಡ್ತೀನಿ ಮತ್ತು ಊಟ ಆದ್ಮೇಲೆ. ಊಟ ಆದ್ಮೇಲೂ ಜಾಸ್ತಿನೇ ತೋರಿಸುತ್ತಾ? ಜಾಸ್ತಿ ತೋರಿಸುತ್ತೆ ಮೇಡಮ್. ಓಕೆ. ಫಾಸ್ಟಿಂಗ್ ಕಂಪೇರ್ ಮಾಡಿದ್ರೆ ಊಟದ ನಂತರ ಜಾಸ್ತಿ ಇರುತ್ತಾ? ಹೌದು. ಓಕೆ. ಈ ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂದರೆ ಕೆಲವು ಕಂಡೀಷನ್ ಬರುತ್ತೆ, ಡಾನ್ಸ್ ಫಿನಾಮಿನಾ ಅಂತ ಹೇಳ್ತೀವಿ. ಸೊ ಡಯಾಬಿಟೀಸಲ್ಲಿ ಸ್ಪೆಷಲಿ ಇನ್ ದ ಮಾರ್ನಿಂಗ್ ನೀವು ಚೆಕ್ ಮಾಡುವಾಗ ಬ್ಲಡ್ ಗ್ಲೂಕೋಸ್ ಜಾಸ್ತಿನೇ ಇರುವಂಥದ್ದು. ಸೊ ಇದು ಏನಾಗುತ್ತೆ, ಇದು ಬಿಗಿನಿಂಗ್ ಸ್ಟೇಜ್ ಆಫ್ ಕೀಟೋಸಿಡೋಸಿಸ್ ಅಂತ ಹೇಳ್ತೀವಿ. ಸೊ ನಾವು ಯಾವಾಗ ಖಾಲಿ ಹೊಟ್ಟೆಲಿ ಇರ್ತೀವೋ ನಮ್ಮ ದೇಹದಲ್ಲಿರುವಂಥ ಫ್ಯಾಟ್ ಗ್ಲೂಕೋಸ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಮಾಡುವಂಥದ್ದು ಒಂದು ಹಾರ್ಮೋನು ಗ್ಲುಕಗಾನ್ ಅನ್ನೋದು, ಅದು ಕೂಡ ರಿಲೀಸ್ ಆಗುವಂಥದ್ದು ಪ್ಯಾನ್ಕ್ರಿಯಾಸಿಂದ. ಸೊ ಯಾವಾಗ ಇದರಲ್ಲಿ ಏರ್ಪೇರ್ ಆಗ್ತಾ ಹೋಗುತ್ತೋ ಎಕ್ಸಸ್ ಗ್ಲೂಕೋಸ್ ಆಗುವಂಥದ್ದು. ಬಟ್ ಆಮೇಲೆ ನೀವು ರ್ಯಾಂಡಮ್ ಬ್ಲಡ್ ಗ್ಲೂಕೋಸ್ ಮಾಡಿ ನೋಡಿದಾಗ ನಾರ್ಮಲ್ ರೇಂಜ್ಗೆ ಹತ್ತಿರವಾಗಿರುವಂಥದ್ದು. ಇದು ಬೆಳಿಗ್ಗೆ ಮಾತ್ರ ಜಾಸ್ತಿ ಏನಕ್ಕೆ ಆಗುತ್ತೆ ಅಂದರೆ ಈ ಕನ್ವರ್ಷನ್ ಆಗೋ ಟೈಮಲ್ಲಿ ಕೀಟೋನ್ ಬಾಡೀಸ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಕೀಟೋನ್ ಬಾಡೀಸ್ ಏನು ಮಾಡುತ್ತೆ, ಬ್ಲಡ್ನ ತುಂಬ ಆಸಿಡಿಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಬೆಳಿಗ್ಗೆ ಹೊತ್ತು ಇನ್ಕ್ರೀಸ್ಡ್ ಬ್ಲಡ್ ಗ್ಲೂಕೋಸ್ ಇರುವಂಥದ್ದು. ಹಾಗಂತ ಹೇಳಿಬಿಟ್ಟು ನೀವು ಮಾತ್ರೆಗಳು ಜಾಸ್ತಿ ತಗೊಳ್ಳೋವಂಥದ್ದು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ರೆಗ್ಯುಲರ್ ಸ್ಕ್ರೀನಿಂಗ್ ಬೇಕಾಗುತ್ತೆ. ಹಾಗಾಗಿ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ, ಇದ್ರ ಅಕಾರ್ಡಿಂಗ್ಲಿ ಕೂಡ ನಾವು ಡಯಟ್ ಪ್ಲಾನ್ ಕೊಡ್ತೀವಿ. ಆದ್ದರಿಂದ ನೀವು ಈ ಕಾಯಿಲೆಯಿಂದ ಪರಿಪೂರ್ಣವಾಗಿ ಮುಕ್ತರಾಗ್ಬೋದು. ಥ್ಯಾಂಕ್ ಯು ಯಲ್ಲಪ್ಪ ಅವರೇ ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ನಿಂಗಮ್ಮ. ಹಾ, ಎಲ್ಲಿಂದ ಕರೆ ಮಾಡ್ತಿರೋದು? ತಾಳ್ಕೆರೆಯಿಂದ ಮೇಡಮ್. ಹಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಮೇಡಮ್. ನಮಸ್ತೆ ಮಾ. ನಮಸ್ತೆ ಸರ್. ಹೇಳಿಮ್ಮ, ಏನು ಸಮಸ್ಯೆ? ನನ್ನ ಹೆಸರು ನಿಂಗಮ್ ರೀ. ನನ್ನ ಮಗ ಶುಗರ್ ಐತೆ, 14 ವರ್ಷ ಅದಾನ. ಅದಕ್ಕೆ ಏನು ಮೆಡಿಸಿನ್ ಕೊಡ್ಬೇಕು? ಓಕೆ. ಸೊ ಕಾಣಿಸ್ಕೊಂಡಾಗ ಎಷ್ಟನೇ ವಯಸ್ಸಿತ್ತು? ಕಾಣಿಸ್ಕೊಂಡಾಗ ಅದು 13 ವರ್ಷ ಐತ್ರಿ. ಓಕೆ. ಏನಾದರೂ ಗುಣಲಕ್ಷಣಗಳಿತ್ತಾ? ಅವ್ನಿಗೆ ಏನಾದರೂ ಗುಣಲಕ್ಷಣಗಳಿತ್ತಾ? ಹೇಗೆ ಕಂಡುಕೊಂಡಿದ್ದು? ಅವನಿಗೆ ಒಂದ್ ಸ್ವಲ್ಪ ಆರಾಮ್ ಇದ್ದಿಲ್ರಿ. ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಶುಗರ್ ಐತೆ ಅಂತ ಕನ್ಫರ್ಮ್ ಮಾಡ್ತೀರಿ ನಮಗೆ. ಈಗ ಬರೀ ಮಾತ್ರೆಯಲ್ಲೇ ಇದ್ದಾನ ಅಥವಾ ಇನ್ಸುಲಿನ್ ಇಂಜೆಕ್ಷನ್ ಏನಾದರೂ ತಗೋತಾನ? ಮಾತ್ರೆ ಇಲ್ರಿ, ಇನ್ಸುಲಿನ್ ಕೊಡ್ತೀವ್ರಿ ನಾವು. ಓಕೆ. ಇದು ಮೋರ್ ಆರ್ ಲೆಸ್ ಅನ್ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು. ಅಂದರೆ ಇದು ಅವರ ರೋಗ ನಿರೋಧಕ ಶಕ್ತಿನೇ ಅವರಿಗೆ ಸಮಸ್ಯೆ ಕೊಡುವಾಗ ಆಗುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, ಇನ್ನು 14 ವರ್ಷ ಅಂತ ಹೇಳಿದಾಗ ಇದೇ ಮೆಡಿಕೇಷನ್ಸೇ ನೀವು ಫಾಲೋ ಮಾಡ್ತಾ ಹೋದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ರಿಟಾರ್ಡೇಷನ್ ಆಗ್ಬೋದು, ಮೆಮ್ರಿ ವೀಕ್ ಆಗ್ತಾ ಹೋಗ್ಬೋದು, ಆ್ಯಂಡ್ ಸೆಕೆಂಡ್ರಿ ಸೆಕ್ಷುವಲ್ ಫಂಕ್ಷನ್ಸ್ ಕೂಡ ಕಡಿಮೆ ಆಗ್ತಾ ಹೋಗ್ಬೋದು. ಸೊ ಇದೇನೋ ಆಗ್ದಲೇ ಅವರು ಎಲ್ಲರಂತೆ ಕಾಮನ್ ಆಗಿ
ನಮ್ಮಂತೆ ಕೂಡ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದಕ್ಕೆ ರೆಗ್ಯುಲರ್ ಆಗಿರೋವಂಥ ಒಂದು ಕಸ್ಟಮೈಸ್ಡ್ ಮೆಡಿಕೇಷನ್ಸ್ನ ಕೊಡಬೇಕಾಗಿ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ. ಸೊ ಆ್ಯಸ್ ಐ ಸೆಡ್ ಎವ್ರಿ ಪೇಷಂಟ್ ಇಸ್ ಡಿಫ್ರೆಂಟ್. ಸೊ ಇವ್ರಿಗೆ ಆಟೋ ಇಮ್ಯೂನ್ ಇದೆ ಅಂದ ತಕ್ಷಣ ಅವ್ರಿಗೆ ಬರೀ ಇನ್ಸುಲಿನ್ ಮಾತ್ರ ಹಾಕೋದಲ್ಲ, ಅದು ಅವ್ರಿಗೆ ಏನಕ್ಕೆ ಬಂದಿದೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಇದನ್ನೆಲ್ಲ ಪರಿಗಣಿಸಿ ನಾವು ಕೊಡೋವಂಥ ಮಾತ್ರೆಗಳನ್ನು ನೀವು ಸೇವನೆ ಮಾಡಿದ್ದೇ ಆದಲ್ಲಿ ಇನ್ಸುಲಿನ್ ಅಂಶ ಇನ್ನೂ ಯೂನಿಟ್ಸ್ ಜಾಸ್ತಿ ಆಗದಲೇ ಬ್ಲಡ್ ಗ್ಲೂಕೋಸ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ನಿಗೆ ಫರ್ದರ್ ಯಾವುದೇ ಕಾಂಪ್ಲಿಕೇಶನ್ಸ್ ಆಗದಲ್ಲೇ ಇರೋ ರೀತಿ ಕೂಡ ನೋಡ್ಕೋಬೋದು. ಹಾಗಾಗಿ ಹತ್ತಿರ ಇರೋ ಶಾಖೆಗೆ ಆದಷ್ಟು ಬೇಗ ಕರೆ ತನ್ನಿಮ್ಮ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಡಾಕ್ಟರ್ ನಮಸ್ತೆ, ನಿಮ್ಮ ಹೆಸರೇನು? ನಮಸ್ತೆ, ರಾಜು ಅಂತ. ಏನು? ರಾಜು ಅಂತ ಮೇಡಮ್. ಹಾ, ಎಲ್ಲಿಂದ ಕರೆ ಮಾಡ್ತಿರೋದು ರಾಜು ಅವರೇ? ಮೇಡಮ್ ಎಲ್ಲಿಂದ? ಚಾಮರಾಜನಗರ. ಹಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಂ ಮೇಡಮ್. ಹಲೋ ಮೇಡಮ್ ನಮಸ್ತೆ. ರಾಜು ಅಂತ. ಹೇಳಿಪ್ಪ. ಹಾಂ ಮೇಡಮ್, ನಮಗೆ ಚಾಮರಾಜನಗರದಿಂದ ಕಾಲ್ ಮಾಡ್ತೇವೆ ಮೇಡಮ್. ನಿಮ್ಮ ವಾಯ್ಸ್ ಆಡಿಬಲ್ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಹಾಂ ಮೇಡಮ್ ಹೇಳಿ. ನಮಸ್ತೆ ಮೇಡಮ್. ಹೇಳಿ. ಮೇಡಮ್ ನಮಗೆ ಶುಗರ್ ಇದೆ ಮೇಡಮ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಾಯ್ತು ಮೇಡಮ್. ಹೇಳಿ, ಏನು ಸಮಸ್ಯೆ ಆಗ್ತಾ ಇದೆ? ಮೇಡಮ್ ನಮಗೆ ಶುಗರ್ ಊಟ ತಿಂದಿದೆಲ್ಲ ಕಂಟ್ರೋಲ್ ಇದ್ರೆ ಶುಗರು 300-350 ಹಂಗೆ ಇದೆ ಮೇಡಮ್. ಅದಕ್ಕೆ ಇಂಥ ಸೆಷನ್ಸಲ್ಲಿ ಏನಂದರೆ ಇನ್ ಜನರಲ್ ಆಗಿ ಹೇಳ್ತಾ ಹೋಗ್ಬೋದು ನಾವು ಡಯಾಬಿಟೀಸ್ ಬಗ್ಗೆ. ಸೊ ಏನೇ ಪರ್ಸ್ನಲ್ ಕ್ವೈರೀಸ್ ಇದ್ದರೂ ಕೂಡ ಹತ್ತಿರ ಇರೋ ಶಾಖೆಗೆ ಬಂದು ವಿಸಿಟ್ ಮಾಡಿ. ಇವ್ರು ಹೇಳ್ತಾ ಇದ್ದಾರೆ ನನಗೆ 350 ಆ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅಗೇನ್ ಏನು ರೀಸನ್ ಇದೆ ಅನ್ನೋದು ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಲ್ಲರಲ್ಲೂ ಕೂಡ ಡಯಾಬಿಟೀಸ್ ಇದೆ ಅಂದ ತಕ್ಷಣ ಎಲ್ಲರಲ್ಲೂ ಕೂಡ ಒಂದೇ ಗುಣಲಕ್ಷಣಗಳು ಇರಬೇಕು ಅನ್ನೋದಲ್ಲ. ಒಬ್ಬರಲ್ಲಿ ವೆಯ್ಟ್ ಲಾಸ್ ಆಗ್ಬೋದು, ಒಬ್ಬರಲ್ಲಿ ವೆಯ್ಟ್ ಗೇನ್ ಆಗ್ಬೋದು, ಒಬ್ಬರಲ್ಲಿ ಯೂರಿನೇಷನ್ ಎಕ್ಸಸ್ ಆಗ್ಬೋದು, ಒಬ್ಬರಲ್ಲಿ ಯೂರಿನೇಷನ್ ಬರುವಂಥ ಪ್ಯಾಟ್ರನಲ್ಲೂ ಚೇಂಜಸ್ ಇರುತ್ತೆ. ಕೆಲವರಲ್ಲಿ ಡ್ರಿಬ್ಲಿಂಗ್ ಆಗ್ಬೋದು, ಕೆಲವರಲ್ಲಿ ಯೂರಿನ್ ಪಾಸ್ ಕಂಪ್ಲೀಟಾಗಿ ಆಗಲ್ಲ, ಇನ್ನೂ ಉಳ್ಕೊಂಡಿದೆ ಅನಿಸ್ಬೋದು, ಸ್ಟ್ರೈನ್ ಮಾಡಬೇಕಾಗಿ ಬರೋಂಥದ್ದು. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧಗಳಿರುತ್ತೆ. ಹಾಗಾಗಿ ಹತ್ತಿರ ಇರೋ ಶಾಖೆಗೆ ಬನ್ನಿ, ನಿಮ್ಮದು ಏನೇ ಕ್ವೈರೀಸ್ ಇದ್ದರೂ ಕೂಡ ನಾವು ರಿಸಾಲ್ವ್ ಮಾಡಿಬಿಟ್ಟು ಅದಕ್ಕೆ ಮೆಡಿಕೇಷನ್ಸ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ರಾಜು ಅವರೇ ಕರೆ ಮಾಡೋದಕ್ಕೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಧುಮೇಹದ ಬಗ್ಗೆ ತುಂಬ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಮಧುಮೇಹದಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು, ನೇರವಾಗಿ ಡಾಕ್ಟರ್ನ ಭೇಟಿ ಆಗ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.